ನಮಸ್ಕಾರ ವೀಕ್ಷಕರೇ, ಗ್ಲೋಬಲ್ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ನಿಂಗಪ್ಪ ಮಾತಾಡೋದು. ಸ್ನೇಹಿತರೆ, ವಿಶ್ವದಲ್ಲಿ ಅತಿ ಹೆಚ್ಚು ಕಚ್ಚಾ ತೈಲ ಕ್ರೂಡ್ ಆಯಿಲ್ ದಾಸ್ತಾನು ಹೊಂದಿರುವ ಶ್ರೀಮಂತ ದೇಶ ವೆನಿಜುಲಾ. ಇದು ಸಂಪೂರ್ಣವಾಗಿ ಭಿಕ್ಷುಕರ ದೇಶದಂತಾಗಿ ಮಾರ್ಪಟ್ಟಿದ್ದು ಯಾಕೆ? ವೆನಿಜುಲಾದಲ್ಲಿ ಪ್ರಜಾಪ್ರಭುತ್ವ ಮರುಸ್ಥಾಪಿಸಲು ಮತ್ತು ಅಲ್ಲಿನ ಸರ್ವಾಧಿಕಾರಿ ಆಡಳಿತ ದೇಶವನ್ನು ಉರುಳಿಸಲು ಅಮೆರಿಕ ಯುಎಸ್ ಹೊಂದಿರುವ ಬೃಹತ್ ಮಾಸ್ಟರ್ ಪ್ಲಾನ್ ಕೊನೆಗೂ ಫ್ಲಾಪ್ ಆಗುತ್ತಿರುವುದು ಇದರ ಅಸಲಿ ಕಾರಣವೇನು ನೋಡಿ. ಈ ವಿಡಿಯೋದಲ್ಲಿ ಕಾನೂನು ಆಡಳಿತ ರೂಲ್ ಆಫ್ ಇಲ್ಲದೆ ಅಮೆರಿಕ ಯಾವುದೇ ಆರ್ಥಿಕ ನಿರ್ಬಂಧಗಳು ಅಥವಾ ಯೋಜನೆಗಳು ವೆನಿಜುಲಾ ಕೆಲಸ ಮಾಡುವುದಿಲ್ಲ ಎಂಬ ತಜ್ಞರ ಪ್ರಕಾರ ಆಳವಾದ ವಿಶ್ಲೇಷಣೆ ಈ ವಿಡಿಯೋದಲ್ಲಿದೆ. ಕೊನೆತನಕ ವಿಡಿಯೋ ನೋಡಿ. ಬನ್ನಿ ಮುಂದುವರಿಯೋಣ. ಸ್ನೇಹಿತರೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಕಚ್ಚಾ ತೈಲ ನಿಕ್ಷೇಪ ಹೊಂದಿರೋ ದೇಶ ಯಾವುದು ಗೊತ್ತಾ? ಅದು ಸೌದಿ ಅರೇಬಿಯಾ. ಅನ್ಕೊಂಡಿದ್ರೆ ಅದು ನಮ್ಮ ಉತ್ತರ ತಪ್ಪು. ಅದು ಬೇರೆ ಯಾರು ಯಾವ ದೇಶ ಅಲ್ಲ, ದಕ್ಷಿಣ ಅಮೆರಿಕ ಪುಟ್ಟ ದೇಶ ವೆನಿಜುಲಾ. ಇದರ ದುರಂತರ ಅಂದರೆ ಬಂಗಾರದಂತಹ ತೈಲ ಸಂಪತ್ತಿನ ಮೇಲೆ ಕೂತಿರೋ ಇದೇ ದೇಶದಲ್ಲಿ ಇವತ್ತು 1 ಲೀಟರ್ ಹಾಲಿಗೆ ಜನ ₹1,000 ಕೊಡಬೇಕಾದ ಭೀಕರ ಪರಿಸ್ಥಿತಿ ಬಂದಿದೆ. ಅಲ್ಲಿನ ಸರ್ವಾಧಿಕಾರಿ ನಿಕೋಲಸ್ ಮಡುರೋ ಆಡಳಿತವನ್ನು ಉರುಳಿಸಿ ಪ್ರಜಾಪ್ರಭುತ್ವ ತರಲು ಜಗತ್ತಿನ ಅತಿ ದೊಡ್ಡ ಶಕ್ತಿ ಅಮೆರಿಕ ವರ್ಷಗಳಿಂದ ಬೃಹತ್ ಮಾಸ್ಟರ್ ಪ್ಲಾನ್ ಮಾಡ್ತಾ ಬಂದಿದೆ. ಆದರೆ ಶಾಕಿಂಗ್ ಸುದ್ದಿ ಏನೆಂದರೆ ಸೂಪರ್ ಪವರ್ ಅಮೆರಿಕದ ಆ ಇಡೀ ಪ್ಲಾನ್ ಇವತ್ತು ಸಂಪೂರ್ಣವಾಗಿ ಫ್ಲಾಪ್ ಆಗಿದೆ. ಹೌದು, ವೆನಿಜುಲಾ ಮೇಲೆ ಅಮೆರಿಕ ಹೂಡಿರುವ ತಂತ್ರ ಯಾಕೆ ತಿರ್ಗಾ ಮುರುಗಾ ಉಲ್ಟಾ ಆಗ್ತಿವೆ? ಇದರ ಹಿಂದೆಯೇ ಇರೋ ಕಾರಣ ಅತ್ಯಂತ ರಾಜಕೀಯ ರಹಸ್ಯ. ಆದರೆ ಏನು ನೋಡಿ.